ಹ್ಮ್, ಅರ್ಥ ಆತಲ್ಲ ನಾ ಹೇಳಿದ್ದ. ಹೋಗೋಣ ನಡಿ. ಬೇಡ, ಇದು ಸರಿಯಲ್ಲ. ನನಗೆ ಯಾಕೋ ಬೇಡ ಅನ್ಸತ್ತೆ ಸುರೇಶ್, ಬೇಡ. ನಾನ್ ಹೇಳ್ದಷ್ಟು ಕೇಳು, ನಡಿ ಹೋಗೋಣ. ಬೇಡ ಸುರೇಶ್, ಏನೋ ಈಗ ಮಗುವಿನ ಕಾಲ್ ಗುಣದಿಂದ ಮಗು ಅಂತ ಕಾಣತೀವಿ. ಇವಾಗ ಇದನ್ನ ಹೆಂಗ್ ಇಟ್ಟು ಬರೋದು ನಾವು? ಬೇಡ, ಹೇಳೋದು ಅರ್ಥ ಮಾಡ್ಕೋ. ಈ ಮಗುವಿನ ಕಾಲ್ಗುಣದಿಂದ ಅನ್ನಕ್ ಹೋಗ್ಬೇಡ್ನಿ. ಈ ಅನಿಷ್ಟನ್ ಕಾಲ್ಗುಣದಿಂದ ಹೆಂಗಾಕತಿ? ನಮಗ್ ಮೊದ್ಲೇ ಆಗ್ಬೇಕಂತ ನಮ್ ಹಣೆ ಬರ್ದಾಗಿತ್ತು, ಆಗತೈತೆ ಅಷ್ಟ. ನೀನ್ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಂಡ್ ಮಾತಾಡಕ್ ಹೋಗ್ಬೇಡ. ಬೇಡ, ಬಾ ಹೋಗೋಣ ಅಂದ್ರೆ ಹೋಗೋಣ ಅಷ್ಟ. ಬರ್ತಿಲ್ಲ ಇವಾಗ ನೀನು? ಏನ್ ನಾನ ಹೋಗಿ ಯಾವ್ದಾರ ಕಸದ ತಿಪ್ಪ್ಯಾಗ ಹೋಗಿದ್ ಬರ್ಲೆ? ಸುರೇಶ್, ನಾನು ನಿನ್ನೇನೆ ಹೇಳಿದೆ ನಿನಗ, ನೀನ್ ಅನಿಷ್ಟ ಎಲ್ಲ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿ. ಎಷ್ಟು ಮಾತಾಡ್ತೀಯ ಸುರೇಶ್? ಮಗು ಅದು, ದೊಡ್ಡವ್ರಿಗೆ ಮಾತಾಡ್ದಂಗ್ ಮಾತಾಡ್ತೀಯಲ್ಲ. ಹಾ, ನಾ ಮಾತಾಡ್ಬಾರ್ದು ಹೌದಿಲ್ಲ? ನಡಿ ಹಂಗಾರ, ಹೋಗುನ್ ನಡಿ. ಎಸದ್ ಬರ್ ನಡಿ. ಇದನ್ನ ಕಾರ್ ತೆಗಿತಿರ್ತೇನಿ, ಬಾ. ಬರ್ತಿ ಅಷ್ಟ, ಹೆಚ್ಚಿಗೆ ಮಾತೇನಿಲ್ಲ. ನಾ ಹೇಳಿದಂಗ ಮಾಡಿ ಬೇಗ ಬಾ. ಸುಮ್ಮ ನೀನು ಅಲ್ಲಿ ನಿಂದ್ರಕ್ ಹೋಗ್ಬೇಡ. ಅಲ್ಲ, ನಿಂದ್ರಕ್ ಹೋಗ್ಬೇಡ ಅಂದ್ರೆ ಹೆಂಗ? ಅಲ್ಲ, ನನಗಿದ್ ಮಾಡಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಏನೋ ನೀನ್ ಫೋರ್ಸ್ ಮಾಡತಿ ಅಂತ ಬಿಟ್ಟು ಬರೋದು ಇವಾಗ. ಆದ್ರೂ ಬೇಡ, ಇನ್ನೊಂದ್ಸತಿ ಹೇಳ್ತೀನಿ ನೋಡು, ಯೋಚನೆ ಮಾಡಿ. ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡ ಅನು. ಒಂದ್ ಸರ್ತಿ ಹೇಳಿದ್ಮೇಲೆ ಮುಗೀತು, ಅದನ್ನೇ ಮಾಡ್ಬೇಕಷ್ಟ. ಅಲ್ಲ ಸುರೇಶ್, ಅದು ಮಗು ಏನು ದೊಡ್ಡವ್ರಲ್ಲ. ಮಗು ಹೆಂಗ್ ಸುರೇಶ್ ಇರ್ತೈತಿ? ಅದು ಇಂಥ ರಾತ್ರಿ ಒಳಗ್ ಬಿಟ್ಟು ಬರೋಣ ಅಂತ ಹೇಳತ್ತೀನಿ ನೀನು. ಅದು ಅವ್ರ ಮನ್ಯಾಗ ಅದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗ. ಅವ್ರು ಇರ್ಲಿಲ್ಲ ಅಂದ್ರೆ ಅಕಸ್ಮಾತ್ ಅವ್ರ ಮನಿ ಎಲ್ಲೈತ್ ನೋಡಿಯ? ನೀನ್ ನೋಡಿಲ್ಲ, ನಾನ್ ನೋಡಿದೀನಿ. ಒಂಥರ ಕಾಡಿದ್ದಂಗ ಐತಪ್ಪಿ ಅವ್ರ ಮನಿ. ಅಲ್ಲಿ ಯಾರು ಬರಲ್ಲ, ಯಾರು ಹೋಗಲ್ಲ, ಹಂಗೈತೆ ಅವ್ರ ಮನಿ ಹತ್ರ. ಅಕಸ್ಮಾತ್ ಯಾವ್ದಾರು ಕಾಡ್ ಪ್ರಾಣಿನೋ ಇಲ್ಲ ಯಾವ್ದೋ ಕೆಟ್ಟ ವ್ಯಕ್ತಿಗಳು ಬಂದ್ ತಗೊಂಡೋದ್ರೆ ಏನ್ ಮಾಡ್ತಿ? ನಾಳೆ ಅವ್ರು ಬಂದ್ ಕೇರಿ ಏನ್ ಉತ್ತರ ಹೇಳ್ತೀನಿ ನೀನು? ಅವ್ರು ಬಂದ್ ಕೇಳೋದಾಗಿದ್ರ ಮಗುನ್ ಮಾರ್ತಾನೆ ಇರ್ಲಿಲ್ಲ. ಅವ್ರ ಮಗುನ್ ಮಾರಿದಾರಂದ್ರ ಲೆಕ್ಕಾಕ್ ನೀನೆ ಎಷ್ಟ್ರ ಮಟ್ಟಿಗೆ ಇರ್ಬೋದು ಅಂತ ಹೇಳಿ. ಯಾರು ಬಂದ್ ಕೇಳೋದಿಲ್ಲ. ನೀನ್ ಸುಮ್ಮ ಇಲ್ಲದಿಲ್ಲ ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ. ಇವಾಗ ಹೋಗಿ ಅದ್ ಇದನ್ ಮಾಡಿ ಬರೋಣಂತ. ನೀನ್ ಸುಮ್ನೆ ಏನು ಅನ್ಬೇಡನು. ನೀನೇನ್ ಹೇಳಿದ್ರು ಕೇಳೋದಿಲ್ಲ ಅಷ್ಟ. ಇವಾಗ ಅದನ್ನ ಇಟ್ಟು ಬರೋದಂದ್ರೆ ಬರೋದಷ್ಟೇ. ಅಲ್ಲ, ಇದೊಂದು ಪಾಪು ಇದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ ನಮಗ? ಯಾಕೆ ಇಷ್ಟ ಹಠ ಮಾಡತ್ತೀನಿ ಅನ್ನೋದು ಅರ್ಥ ಆಗತ್ತಿಲ್ಲ ನನಗ. ನೋಡನು, ನನಗಿದು ಇಷ್ಟ ಇಲ್ಲ. ಇದನ್ನ ಸಾಕಕ್ ಆಗಲ್ಲ ಅಂತಲ್ಲ, ನನಗಿದ್ ಇಷ್ಟ ಇಲ್ಲ. ಯಾಕಂದ್ರೆ ಇದ್ ನಮ್ ಮಗು ಅಲ್ಲ. ನೀನ್ ಒಪ್ಕೋಬಹುದು ಇದ್ ನನ್ನ ಮಗು ಅಂತ, ನನಗ್ ಒಪ್ಕೊಳಕ್ ಆಗಲ್ಲ. ಯಾರಿಗೂ ಹುಟ್ಟಿದ ಮಗು ನನಗ್ ಹೆಂಗ್ ಆಕತಿ ಮಗುವನ್? ವಿಚಾರ ಮಾಡ್ಕೊಂಡ್ ಮಾತಾಡೋನ್ ಸ್ವಲ್ಪ. ಏನ್ ಮಾತಾಡ್ತಿ ಅನ್ನೋದು ನಿನಗ್ ತಲೆಯಾಗಿರ್ಲಿ. ನನಗ್ ಇಷ್ಟ ಇಲ್ಲ ಯಾರ್ದೋ ಮಗು ನನ್ ಮಗು ಅಂತ ಹೇಳ್ಕೊಳಕ್. ಅದಕ್ಕ ಇದ ಹೌದಿಲ್ಲ ಅವ್ರ ಮನಿ? ಇದೆ. ನಾನ್ ಬಂದಾಗ ಇಲ್ಲೇ ಇದ್ರು. ನಾನ್ ಕರ್ಕೊಂಡ್ ಬಂದಿದ್ರಲ್ಲ ಅವನ ಜಾಂಟಿ, ಅವಾಗ ಇಲ್ಲೇ ಇದ್ರು ಅವ್ರು. ಆದ್ರೂ ಇನ್ನೊಂದ್ಸರ್ತಿ ವಿಚಾರ ಮಾಡ್ಸಬು. ಬೇಡ ಅನಿಸ್ತತ್ ನನಗೇನು. ಇವಾಗ ನನ್ ಖುಷಿಗೋಸ್ಕರನ ಅಲ್ಲ ನೀನ್ ತರ ಒಪ್ಕೊಂಡಿದ್ದು. ಈಗ ನನ್ ಖುಷಿಗೋಸ್ಕರನ ಇದ್ ಮನೆಗೆ ಇಟ್ಕೊಳಕ್ ಒಪ್ಕೊ. ಪ್ಲೀಸ್, ಹಂಗ್ ಮಾಡಕ್ ಹೋಗ್ಬೇಡ. ಇಲ್ಲ ಅನು, ನೀನ್ ಏನ್ ಹೇಳಿರು ಅಷ್ಟ. ಬೇಡ ಅಂದ್ರ ಬೇಡ. ಇವಾಗ ಇದನ್ನ ಇಟ್ಟು ಹೋಗೋಣ ಅಂದ್ರು ಇಟ್ಟು ಹೋಗೋದಷ್ಟ. ಯಾಕಂದ್ರ ಅಲ್ಲ, ಇವಾಗ ನಮಗ್ ಪಾಪ ಆಗತೈತೆ. ಅದಾಗ್ಲಿ ಹೋಗ್ಲಿ. ಇವಾಗ ನಾನೇನ್ ಖುಷಿಗೆ ಒಪ್ಕೊಂಡಿದ್ನಿಲ್ಲ, ಹಂಗ ನೀನು ನನ್ ಖುಷಿಗೆ ಒಪ್ಕೋ. ನಾ ಅಷ್ಟೇ ಒಪ್ಕೋಬೇಕನ? ನೀ ಒಪ್ಕೊಳಂಗಿಲ್ಲ ಹಂಗಾರ? ಹಂಗಲ್ಲ, ನಾನ್ ಹೇಳೋದ್ ಅರ್ಥ ಮಾಡ್ಕೋ. ಅಲ್ಲ, ಇಂಥ ರಾತ್ರಿ ಒಳಗ ಅವ್ರ ಒಳಗ ಅದಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ನಮಗ. ಇಲ್ ಬಿಟ್ಟು ಹೋದ್ರ ಹಾವು ಚೇಳು ಕಾಡು ಪ್ರಾಣಿಗಳು ಏನಾರು ಬಂದ್ರ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಪ್ಲೀಸ್ ಅರ್ಥ ಮಾಡ್ಕೋ. ಆದ್ರ ಆಗ್ಲಿ, ನಮ್ಗೇನ್ ಆಗ್ಬೇಕಾಗಿಲ್ಲ. ಅದೇನ್ ಅಷ್ಟಕ್ಕೂ ನಮ್ ಮಗು ಅಲ್ಲ. ನೀ ಇಷ್ಟ್ ಚಿಂತೆ ಮಾಡಕ ಇಟ್ಟು ಬಾ, ಹೋಗೋಣಷ್ಟ. ಅಷ್ಟು ಕಟಕ್ಕಾಗಕ್ ಹೋಗ್ಬೇಡ ಸುಬ್ಬು. ಪ್ಲೀಸ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ಅದ್ರ ಪರಿಸ್ಥಿತಿನ. ನಾವು ಬೇಕಂತ ತರ್ಸ್ಕೊಂಡಿದ್ದು ಅದಾಗೆ ಬಂದಿದ್ದಲ್ಲ. ಬೇಡ, ಹಂಗ್ ಮಾಡೋದು ತಪ್ಪಾಕತಿ. ಪ್ಲೀಸ್. ನಾ ಬೇಕಂತ ತರ್ಸಿದ್ದಲ್ಲ, ನೀ ಬೇಕಂತ ತರ್ಸಿದ್ದು. ನೀ ಹಠ ಮಾಡಿದ್ದಕ್ಕ ನಿನ್ ಖುಷಿಗೋಸ್ಕರ ಒಪ್ಕೊಂಡಿನಷ್ಟ. ಇವಾಗ ನೀನು ನನ್ ಖುಷಿಗೋಸ್ಕರ ಒಪ್ಕೋತಿ, ಅದನ್ನಿಟ್ಟು ಬರ್ತಿ. ಯಾರ ಬರೋಕ್ಕಿಂತ ಮುಂಚೆ ಅದನ್ನಿಟ್ಟ ಬಾ. ನಾಲ್ ಸೈಡ್ ನಿಂತಿರ್ತಾನೆ. ನೋಡ್ ಪಾಪು, ನನ್ನಿಂದ ಆ ತಪ್ಪಿಗೆ ನೀನ್ ಹಿಂಗ ಅನಾಥ ಆಗ್ಬಿಡ್ಬೇಕಾತ. ನಿನ್ ತರ್ಸಿನ ದೊಡ್ಡ ತಪ್ಪು ಮಾಡೀನಿ. ನನ್ ಬೇಲ್ ಬೇಜಾರಕ್ ಹೋಗ್ಬೇಡ. ಏನೋ ಪರಿಸ್ಥಿತಿ ಹಿಂಗ್ ಮಾಡಕ್ ಹಚ್ಚತೈತಿ. ಅನು, ಸಾಕ್ ಮಾತಾಡಿದ್ದಲ್ಲಿ. ಯಾರೋ ಬರಾಕತ್ತಾರ, ಇಟ್ಟು ಬಾ ಬೇಗ. ಸಾರಿ ಪಾಪು, ಈ ಮಮ್ಮಿನ ಆದ್ರೂ ಕ್ಷಮಿಸ್ಬಿಡಾಯ್ತಾ? ಋಣ ಇದ್ರೆ ಮತ್ ಸಿಗೋಣಂತ. ಬಾಯ್ನ ಹೋಗೋಣಂತ. ಈ ದೇಶಕ್ಕೆ ನಾಳೆ ನಾನಾದರೆ ಪ್ರಧಾನಿ, ಸಾರಾಯಿ ಅಂಗಡಿಯೇ. ಇದ್ಯಾರ್ದಪ್ಪ ಕೂಸು? ರಾತ್ರಿ ಬಾಗಲಾಗ ಹಾಕ್ಯಾರಂದ್ರ ಅವ್ರಿಗೆ ಕೂಸು ಬ್ಯಾಡಾಗತ್ತೆ. ಇರ್ಲಿ, ಇದನ್ನ ಮಾರಿರ ಕುಡಿಯಾಕ ರೊಕ್ಕ ಹಾಕವ್. ಆರಾಮತ್ತಾಗ ತಗೊಳಂತಡಿ. ಪಾಪು ಏನತ್ ಪಾಪುಗ? ಅಯ್ಯಪ್ಪ. ಗಿಡ್ಡಿ,
ಏನಾತಲೆ ಯಾಕೆ ಹಂಗ್ ಚೀರಿದಿ? ಅರಿ ಏನೋ ಒಂಥರ ಕೆಟ್ಟ ಕನಸರಿ. ಪಾಪುಗ್ ಏನೋ ಸಮಸ್ಯೆ ಆದಂಗ ಐತ್ರಿ. ಇಲ್ಲ ಹಂಗೇನು ಆಗಿರುದಿಲ್ಲ. ಸುಮ್ಮ ನೀನು ಚಿಂತೆ ಮಾಡಕ್ ಹೋಗ್ಬೇಡ. 24 ತಾಸು ಅದನ್ನ ವಿಚಾರ ಮಾಡಿರ ಮತ್ ಹಂಗ ಆಕತಿ. ಏನ್ ಆಗಿರುದಿಲ್ಲ ಪಾಪುಗ. ಸುಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ. ನೀ ಮಾಡ್ಕೋದಲ್ದ ನಮಗೂ ಟೆನ್ಷನ್. ನಿನಗೊಬ್ಬಾಕಿಗೆ ನಿಗ್ರಕತ್ತೇನ್ಲೆ? ನಮಗೂ ಆಕತಿ. ನಿನ್ ಮುಂದ್ ತೋರ್ಸ್ಕೊಂಡ್ರ ಮತ್ ನಿನಗ್ ಇನ್ನಟ್ ನಿಗ್ರ ಅಂತೇಳಿ ಸುಮ್ಮ ಇರ್ತೇನೆ ನಾ ಅಷ್ಟ. ನೋಡ ದೂರ ಇದ್ ಕೂಸಿಂದಿಟ್ಟು ವಿಚಾರ ಮಾಡತಿ. ಇಲ್ಲಿ ಬಾಜುಕ ಐತಿ. ಇದ್ರ ಬಗ್ಗೆ ವಿಚಾರ ಮಾಡುವಲ್ಲಿ ಹೆಂಗ್ ಮಕ್ಕೊಂಡತ್ ನೋಡೋದು ಅಂತ ಬತ್ತಿ. ಅದ್ ನಿನಗ್ ಸಂಬಂಧ ಇಲ್ಲನೋ ಅನ್ನೋರಂಗ್ ಮಕ್ಕೊಂಡತ್ ಪಾಪ. ಅದಕ್ ಜ್ವರ ಬಂದಿದ್ದು ಅಂತ ಸಂಜಿಕ ನಮ್ ತಂಗಿ ಹೇಳಿ ನನಗೂ ಈಗ ಅದು ನಂದೇ ಅಲ್ ಸಮೇತ್ ನೀ. ಹ್ಞೂನ್ರಿ, ಜ್ವರ ಬಂದಿದ್ದು. ನಾಳೆ ಒಂದಿಟ್ಟು ದವಾಖಾನೆ ಕರ್ಕೊಂಡು ಹೋಗಿ ಬರೋಣ್ರಿ. ಬೆಳಗ್ಗೆ ಹೋಗುಣಂತ. ಈಗ ಚಿಂತಿ ಬಿಟ್ಟು ಮಲ್ಕೋ. ಅದಕ್ಕೆ ಏನು ಆಗುದಿಲ್ಲ. ಹುಡ್ಕ್ಯಾಡ್ಸುನಂತ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೇವಿ. ಅವರು ಹುಡುಕ್ತಾರ, ನಾವು ಹುಡ್ಕ್ಯಾಡ್ತೇವ್ ನಾಳಿಂದ ಹೋಗಿ. ಈಗ ಮಲ್ಕೋ ಆರಾಮ. ಆಯ್ತು, ಮಕ್ಕೋರ್ ನೀವು. ಊಟ ಮಾಡ್ರಿ ನೀವು. ಊಟ ಮಾಡಿದೇನಿ ಮಕ್ಕೋ. ಏನ ಚಿಂತಿ ಮಾಡಕ್ ಹೋಗ್ಬೇಡ. ಚಿಂತಿ ಮಾಡಿ ಸ್ವರ್ಗಕ್ ಹೋಗ್ಬೇಡ. ನೋಡು ಹಣೆ ಬರ್ದಾಗಿದ್ದಂತೂ ಯಾರು ತಪ್ಸಕ್ ಆಗುದಿಲ್ಲ. ನೀ ಚಿಂತಿ ಮಾಡಿ 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 ಸ್ವರ್ಗಿರಿ ಏನ್ ಆಗುದಲ್ಲ ಹೋಗುದಲ್ಲ. ಈಗ ನೀ ಚಿಂತಿ ಮಾಡ್ಕೊಂತ ಕುಂತ್ರ ಎಲ್ಲೋ ಇದ್ದಿದ್ ಕೂಸ್ ಬಂದ್ ಇಲ್ಲಿ ನಿಂದ್ರುದಿಲ್ಲ. ಏನ ಈಗ ಮಕ್ಕೋ ಹುಡ್ಕ್ಯಾಡ್ಸುನಂತ. ಹಂಗಂತ ಹೇಳಿ ಬಿಟ್ಟ ಬಿಡುನಂತ ನಾ ಹೇಳತ್ತಿಲ್ಲ. ಹುಡ್ಕ್ಯಾಡ್ಸುನು, ನಾವು ಹುಡ್ಕ್ಯಾಡ್ತೇವೆ ಹೋಗಿ. ಅರ ನೀ ಈ ಕೂಸಿನ ಕಾಜಿ ತಗೋ. ಅದೇನೋ ಅಂತಾರಲ್ಲ, ಅದನ್ನ ಹುಡ್ಕ್ಯಾಡಕ್ ಹೋಗಿ ಇದನ್ ಮಾಡ್ಕೊಂಡಿ ನೀನು. ಕಾಜಿ ತಗೋ. ಅಟ್ಟ ಸೂಕ್ಷ್ಮ ಹೇಳತಾನೆ, ಅರ್ಥ ಮಾಡ್ಕೋ. ಪಾಪ ಈ ಕೂಸಿನ ಯಾಕೆ ನಾಶ ಮಾಡತ್ತಾನ ನಾನು. ಅದೆಲ್ಲೋ ದೂರ ಐತಿ. ಅದ್ ಹೆಂಗೈತಿ ಅಂತೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಂಗಂತ ಇದ್ರಿಗೆ ಇರೋ ಕೂಸನ್ ನಾಶ ಮಾಡತ್ತಾನಲ್ಲ ಪಾಪ. ಬೇಜಾರ್ ಮಾಡ್ಕೋಬೇಡಪ್ಪ. ಅವು ಬರೇ ತಮ್ಮಂದಟ್ಟ ವಿಚಾರ ಮಾಡತ್ತಾಳ ಅಂತೇಳಿ. ನೀನು ಅವ್ವನ್ ಜೊತೆ ಇದೀಪ, ನೀನ್ ಟೆನ್ಷನ್ ಇಲ್ಲ ನನಗ. ಅದು ಎಲ್ಲೈತೆ ಅನ್ನೋದ ಗೊತ್ತಿಲ್ಲಲ್ಲಪ್ಪ ತಮ್ಮ. ಅದಕ್ ಚಿಂತೆ ಮಾಡತ್ತನಪ್ಪ. ಅಯ್ಯೋ ಯಪ್ಪ ಸತ್ನೇನ ಇವತ್ತ. ಏನಪ್ಪ ನನ್ನ ಮನಿ ಬಾಗಲ ಕೂಸತ್ತಿ ಚಪ್ಲ ಕೇಳತತಿ. ಮನುಷ್ಯರ ಅಡ್ಯಾಡಕ ಹೆದರ್ತಾರಿಲ್ಲ ದೊಡ್ಡವರು. ಕೂಸತ್ತಿ ಚಪ್ಲ ನೋಡೋನ್ ತಡಿ ಹೊರಗೆ ಹೋಗಿ. ಈ ಕೂಸ್ ಇಲ್ಲೇ ಹಂಗಾರ ಆಕಿನ ಅನ್ನಿ ಬಂದ್ರ ಮನಿ ಬಾಗಲಾಗಿಟ್ಟು ಹೋಗಿದಾಳ ಈ ಕೂಸನ್ನ. ಅಲ್ಲ ಎಂತ ಬಿಡಾಡಿದ್ದಾಳಕಿ. ಆಕಿಗ್ ಮಕ್ಳಾಗ್ಲಿದ್ದಾಗ ನನಗ್ ಬೇಕು ಕೂಸ್ ಅಂತ ಹೇಳಿ ತರಸ್ಕೊಂಡ ಈಗ ಹಿಂಗ್ ತಂದಿಟ್ಟು ಹೋಗ್ಯಾಳ ಹಾದ್ಯಾಗ. ನನ್ ಕರೆದು ಕೊಟ್ಟರ ಹೋಗ್ಬಾರ್ದ ಪುಣ್ಯವಂತಿ. ಯಾವ್ದಾರ ಹಾಮಾಗ್ಲಿ ಚೇಳಾಗ್ಲಿ ಕೆಟ್ಟದ ಮಾತಾಡಕತ್ರ ಯಾವ್ದೋ ಪ್ರಾಣಿ ಬಂತು ಇಲ್ಲ ಯಾರು ತಗೊಂಡ್ ಹೋದ್ರು ಏನ್ ಮಾಡುದು ಹುಡುಗನ್ನ. ಮನುಷ್ಯತ್ವ ಇಲ್ಲದಕ್ಕ ಇಂತಾದೆಲ್ಲ ಎಲ್ಲಿ ವಿಚಾರ ಬರ್ತತಿ. ನಾಳೆ ಹೊಕ್ಕನಕಿ ಮನಿಗೆ. ಆತ ಈಗ ತಗೊಂಡ್ ಒಳಗ್ ಹೊಕ್ಕನಿ ಕೂಸನ ಇರ್ಲಿ ಇಟ್ಕೋತಾನಂತ. ನಾಳೆ ಹೊಕ್ಕನಕಿ ಮನಿಗೆ ಹೋಗಿ ಚಪ್ ಚಪ್ಪಲೆ ಹೊಡೆದ ಬರ್ತಾನಂತ. ಈ ನಾಯಿ ಈ ನಾಯಿ ದಿನಾನ ಉಂಡಿಂದ ಉಳ್ದಿದ್ದನ್ನ ಇದಕ್ಕ ಹಾಕ್ತಾನೆ. ಅದನ್ನ ಇದು ಕೂಸನ್ ನೋಡ್ ನನ್ ಬಾಗಲಾಗಿದ್ದಕ್ಕೆ ಹಾಕೊಂತ ಕುಂತತಿ. ಈ ನಾಯಿಗಿರೋ ನಿಯತ್ ಬಾಯಿ ಇಲ್ಲದ ಮೂಕ ಪ್ರಾಣಿ. ಇದಕ್ಕಿರೋ ನಿಯತ್ ನಮಗ್ ಮಾತಾಡಕ್ ಬರೋ ನರ ಮನುಷ್ಯರಿಗಿಲ್ಲ. ಪ್ರಾಣಿಗಳಿಂದ ಮನುಷ್ಯರ್ ಕಲ್ಕೊಳ್ದ ಬಾಳ ಐತಿ. ಹೋಗಿ ಹೋಗಿ ಅಂತ ಬಿಡಾಡಿಗೆ ತಂದು ಕೊಟ್ಬಿಟ್ನಲ್ಲ ನಾ ಕೂಸನ್ನ. ಪಾಪ ಎಂತ ಮನಿತನದ್ದೈತೋ ಏನೋ ಬಂದಿಲ್ ರೋಡ್ನ್ಯಾಗ ಬೀಳುವಂಗಾತ. ನನ್ನಿಂದ ಆಗಿದ್ದೆಲ್ಲ. ನಾನು ಏನು ನೋಡ್ಲಿಲ್ಲ ಮಾಡ್ಲಿಲ್ಲ ಅಂತ ಆಕಿಗೆ ತಂದು ಕೂಸನ್ ಕೊಟ್ನಿ. ಆಕೇನ್ ಮಾಡಿಲ್ ಕಡೆಕ ತಂದಿಲ್ ಬಾಗಲಾಗಿಟ್ಟು ಹೋದ್ಲು. ಅದ ಅವ್ರ ಅವನ್ ಕಡೆ ಇದ್ದೀರ ಎಷ್ಟ್ ಆರಾಮ ಇರ್ತಿತ್ತೋ ಏನೋ. ಸುಮ್ಮ ತಂದ್ನೂನ. ಆದ್ರ ನಾಳೆ ಹೋಗಿ ಪಾಪ ತಾಯಿ ಕಡೆ ಇಟ್ಟು ಬಿಡ್ತಾನೆವ ಕೂಸನ್. ಮೊದ್ಲ ಈ ಜನ್ಮದಾಗಂತೂ ಗಂಡಿಲ್ಲ ಮಕ್ಕಳಿಲ್ಲ ಹಿಂದ ಮುಂದೆ ಯಾರು ಇಲ್ದಂಗ ಉಳ್ದಾನೆ. ಸತ್ರ ಒಂದ್ ಹಿಡಿ ಮಣ್ಣು ಹಾಕಕ್ ಉಳ್ದಂಗ. ಮುಂದಿನ ಜನ್ಮದಾಗು ಹಿಂಗ ಕರಮ್ ಗಿಡಾಗಿ ಯಾಕೆ ಹುಟ್ಲಿ. ಇದೊಂದರ ಪುಣ್ಯ ಕೆಲಸ ಮಾಡ್ತಾನೆ. ಮೊದಲ ಬಿಡಾಡಿನ ಚಪ್ ಚಪ್ಪಲೆ ಹೊಡಿತೇನೆ, ಆಮೇಲೆ ಇವ್ರ ಒಂದ್ ಕಡೆ ಹೋಗ್ತಾನ ನಾನು. ನಿಂದ್ರಪ್ಪ ನಿನ್ಗಟ್ ಅನ್ನ ಹಾಕ್ತಾನಿ. ನಡಿಯಪ್ಪ ಒಳಗ್ ಹೋಗುನು. ಹಾಲು ಕುಡ್ದು ಮಕ್ಕಳಂತ ನಡಿ. ನಾಳೆ ನಿಮ್ಮ ಅವನ್ ಕಡೆ ಹೋಗುಂತೆ ನಡಿಯಪ್ಪ ನೀನು. ನಾಯಿ ಹೋತು. ಈಗ ಕೂಸನ್ ತಗೊಂಡು ಓಡಿ ಹೋಗ್ಕಂತ ತಡಿ. ಅಹಿ ಕೂಸೆಲ್ಲೋ ತಿಳಿದ ಹೊಗ್ಗೋ ಅವನವನ್. ಈ ಕೂಸಿನ ಗದ್ದಲ್ದಾಗ ನಾಯಿ ಬೆನ್ ಹೈತ್ ನನ್ನ ನಿಶೆ ಎಲ್ಲ ಎಳ್ದು ಹೋತು. ಈಗ ಕೂಸು ಇಲ್ಲ. ಥೋ ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ ನೋಡ ನಾಯಿ ಸಂಬಂಧ.